ಡಬಲ್ ಪೇಮೆಂಟ್ ಓಟಿ ಮಾಡಿ ಇವತ್ತು. ಎಲ್ಲರಿಗೂ ಓಟಿ ಇವತ್ತು. ಲಿಖಿತ್ಗೆ ಮರು ಅರ್ಶನ ಕುಂಕುಮ ತಗೊಳಕ್ ಬಂದವ್ರೆ ಗೈಸ್. ಹಲೋ ಗೈಸ್, ಎಲ್ಲರೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ, ನಾನೊಂದು ವರ್ಷ ಮೈಸೂರಿಗೆ ಹೋಗಿದ್ದೆ ಅವ್ರ ಮನೆಗೆ. ಅವರು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ. ಸೊ ಈ ವರ್ಷ ನಾನು ಜಾಯ್ನ್ ಆಗಿದೆ. ಅಲ್ಲಿಗೆ ಹೋಗಿದ್ರಿಂದ ನಾವು ಅದೇ ಟೈಮಲ್ಲಿ ನಮ್ಮ ಚಿಕ್ಕಮ್ಮವರು ಶನಿಮಾತ್ಮ ಕಥೆ ಓದಿಸಿದ್ರು ನಮ್ಮೂರಲ್ಲಿ. ಅಲ್ಲಿ ನಾನು ಹೋಗ್ದಲ್ಲಿ ಇರೋದ್ರಿಂದ ನಮ್ಮ ತಂಗಿನೇ ಫುಲ್ ಅಲ್ಲಿ ವ್ಲಾಗ್ಸ್ ಎಲ್ಲ ಫುಲ್ ಟೇಕ್ ಓವರ್ ಮಾಡಿದ್ದಾಳೆ. ಸೊ ಇವಳು ಯಾರಪ್ಪ ಅಂದರೆ ನಮ್ಮ ಚಿಕ್ಕಮ್ಮವ್ರ ಮಗಳು ಸ್ಫೂರ್ತಿ ಅಂತ. ಸೊ ಇವಳು ನಂದು ಯಾವುದೇ ಹಳೆ ವ್ಲಾಗ್ಸಲ್ಲಿ ಎಲ್ಲೂ ಕಾಣಿಸಲ್ಲ. ಸೊ ಯಾವುದೋ ಫಸ್ಟ್ ವ್ಲಾಗಲ್ಲಿ ಇದ್ದಾಳೆ, ಅದು ಬ್ಲರ್ ಮಾಡಿದ್ದೆ. ಸೊ ಇನ್ಮೇಲಿಂದ ಆಲ್ಮೋಸ್ಟ್ ಆಲ್ ನನ್ನ ವೀಡಿಯೋಸಲ್ಲಿ ಕಾಣಿಸ್ಕೋತಾಳೆ. ಮೈಕ್ ಇಸ್ ಯುವರ್ಸ್ ಮ್ಯಾನ್. So again all welcome to the channel called Vlogs with Tejas. ಸೊ ನನ್ನ ಹೆಸರು ಸ್ಫೂರ್ತಿ, ನಾನು ಅವ್ರ ತಂಗಿ. ಸೊ ಇಷ್ಟು ದಿನ ನಾನು ಎಲ್ಲೂ ವ್ಲಾಗ್ಸಲ್ಲಿ ಕಾಣಿಸ್ಕೊಂಡಿಲ್ಲ, ಇನ್ನು ಮುಂದೆ ಕಾಣಿಸ್ಕೊತೀನಿ. ಸೊ ಅವ್ನು ಬರದೇ ಇರೋ ಕಾರಣ ನಮ್ಮೂರಲ್ಲಿ ನಾನು ವ್ಲಾಗ್ನ ಟೇಕ್ ಓವರ್ ಮಾಡಿದ್ದೀನಿ. ಸೊ ಅಲ್ಲಿ ನಮ್ಮ ಮನೆ ಹೋಮ್ ಟೂರ್ ಆಗಿರಲಿ, ನಮ್ಮದು ಹಂಚಿನ ಮನೆ ಆಗಿರೋ ಕಾರಣ ಅದನ್ನು ತೋರಿಸಿದ್ದೀನಿ. ಹಾಗೆ ಶನಿಮಾತ್ಮ ದೇವ್ರದ್ದು ಹಿಂಗೆ ಏನು ಅಂತೆಲ್ಲೂ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಗೈಸ್. ಸೊ ಹಂಗೆ ನಮ್ಮದು ಕಸಿನ್ಸ್ದೊಂದು ಟ್ರಿಪ್ ಪ್ಲ್ಯಾನ್ ನಡೀತಾ ಇದೆ. ಸೊ ಅದು ಈ ಬ್ಲಾಗ್ ಶುರು ಮಾಡಿದಾಗಿಂದ ಇದೇ ಫಸ್ಟ್ ನಮ್ಮ ಕಸಿನ್ಸ್ ಎಲ್ಲ ಗೆಟ್ ಟುಗೆದರ್ ಆಗ್ತಾ ಇರೋದು. ಸೊ ಹಂಗೆ ಆಲ್ಮೋಸ್ಟ್ ನಾವು ತುಂಬ ಗೆಟ್ ಟುಗೆದರ್ ಮಾಡಿದ್ದೀವಿ, ಬಟ್ ಯಾವುದನ್ನು ವ್ಲಾಗ್ ಮಾಡ್ಕೊಂಡಿರಲಿಲ್ಲ. ಇದೇ ಫಸ್ಟ್ ಅಂತ ಅನ್ಕೋತೀನಿ. ಬ್ಲಾಗ್ ಶುರು ಮಾಡಿದಾಗಿಂದ ಇದೇ ಫಸ್ಟ್ ನಮ್ದು ಗೆಟ್ ಟುಗೆದರ್ ಆಗ್ತಿರೋದು ಕಸಿನ್ಸ್ದು. ಸೊ ಅದನ್ನು ನೀವು ಎಂಜಾಯ್ ಮಾಡ್ಬೋದು, ಸಖತ್ತಾಗಿರುತ್ತೆ. ಎಲ್ಲರೂ ಸೇರ್ಕೊಂಡ್ರೆ ನಾವು ಎಲ್ಲರೂ ಸೇರಿದಾಗಂತೂ ಫುಲ್ ಸೈಕ್ ಮಾಡ್ತಾ ಇರ್ತೀವಿ. ಅದರಲ್ಲೂ ಹುಡುಗರು ತುಂಬ ಸೈಕ್ ಆಡೋದು, ಹುಡುಗಿರು ಏನು ಸೈಕ್ ಆಡಲ್ಲ. ನಾವು 3 ಜನ ಹುಡುಗಿರು 5 to 6 ಸಮಥಿಂಗ್ ಏನೋ ಇದ್ದಾರೆ ಇವರು. 5 to 6 ಇದ್ದೀವಿ. ಸೊ ಅವರೆಲ್ಲ ಪ್ಲಾನ್ ಮಾಡಿ ಇವಾಗ ಹೊರಡ್ತಿದ್ದೀವಿ. ಸೊ ನೋಡೋಣ, ಆ ವ್ಲಾಗು ನಿಮಗೆ ಸಖತ್ ಎಂಜಾಯ್ ಇರುತ್ತೆ. ನೆಕ್ಸ್ಟ್ ವ್ಲಾಗ್ಸ್ ಅಲ್ಲಿ ಏನು ಎತ್ತ ಪ್ಲೇಸ್ ಎಲ್ಲಾನು ನಿಮಗೆ ಅದು ಸರ್ಪ್ರೈಸ್ ಆಗಿರೋ ಕಾರಣ ನಿಮಗೆ ಅದು ಸರ್ಪ್ರೈಸ್ ಅನ್ಸುತ್ತೋ ಏನೋ ಗೊತ್ತಿಲ್ಲ, ಬಟ್ ಆ ಪ್ಲೇಸ್ ನಮಗೆ ಸರ್ಪ್ರೈಸು. ಸೊ ಆ ವ್ಲಾಗು ನಿಮಗೆ ಸದ್ಯದಲ್ಲೇ ಬರುತ್ತೆ, ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಬರುತ್ತೆ. ಸೊ ಈಗ ನನ್ನ ಮೈಸೂರಲ್ಲಿ ಫುಲ್ಲು ಅವ್ರ ಪ್ರಿಪ್ರೇಷನ್ ಮಾಡೋದೆಲ್ಲ ಫುಲ್ ವಿಡಿಯೋಸ್ ಮಾಡ್ಕೊಂಬಂದಿನಿ, ಅದನ್ನು ಶುರು ಮಾಡ್ತೀನಿ. ಸೊ ಲೆಟ್ಸ್ ಗೋ ಗೈಸ್. ಹಾಗೆ ಅವನು ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರೋ ವಿಡಿಯೋಸ್ನೆಲ್ಲ ನಿಮಗೆ ಅಪ್ಲೋಡ್ ಮಾಡ್ತಾನೆ. ಸೊ ಲಾಸ್ಟಲ್ಲಿ ನಾನು ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟು ಮಾಡಿ. ಹಾಗೆ ನಿಮ್ಮ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ದಟ್ ನಮ್ಮ ವಿಡಿಯೋಸ್ ನಿಮಗೆ ಬಂದು ಮೊದಲಾಗಿ ತಲುಪುತ್ತೆ. ಸೊ ದಟ್ ನೀವೇ ಫಸ್ಟ್ ನೋಡ್ಬೋದು ಅಂತ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾನೆ, ಶುರು ಮಾಡ್ತೀನಿ. ಸೊ ಲೆಟ್ಸ್ ಗೋ ಗೈಸ್, ಎಂಜಾಯ್. ಗೈಸ್ ನೋಡಿ ಗೈಸ್, ರಂಗೋಲಿ ಬಿಡ್ತಾಳೆ ನಾಳೆ ಪೂಜೆಗೆ. ಇವತ್ತು ನೈಟೇ ಬಿಡ್ತಾಳೆ. ನೈಟ್ ಎಲ್ಲ ರೆಡಿ ಮಾಡಿಬಿಟ್ಟು ಬೆಳಗ್ಗೆ ಡೈರೆಕ್ಟ್ ಪೂಜೆ ನಾ ಫುಲ್ ಬಿಡಿಸ್ತಾಳೆ ಗೈಸ್. ಮರಿಯಮ್ಮ ಕೆಲಸ ಮಾಡು. ಸಿಂಹಾದ್ರಿ ಸಿಂಹ ಫಿಲಮಲ್ಲಿ ವಿಷ್ಣುವರ್ಧನ್ ಒಂದು ಸೀನ್ ಇದೆ ನೋಡಿ, ಹಿಂಗಂತ ಹಂಗೆ ಹಂಗೆ ಮರಿಯಪ್ಪ. ಇನ್ನೊಂದು ಸಲ ಹೇಳಿ. ಹಾಂ ಈಗ ಹೇಳು, ಕೇಳಿಸುತ್ತೆ. ಸಿಂಹಾದ್ರಿ ಸಿಂಹ ಫಿಲಮಲ್ಲಿ ವಿಷ್ಣುವರ್ಧನ್ದು ಒಂದು ಸೀನ್ ಇದೆ, ಹಿಂಗೆ ಅನ್ನೋದು ಹಿಂಗಂತಾನೆ ಗೈಸ್ ವಿಷ್ಣುವರ್ಧನ್ ಅವರು. ಹಂಗೆ ಇವನಿಗೆ ಮರಿಯಪ್ಪ ಅನ್ನೋದು ಬೇರೆ ಫಿಲಮ್ದು ಗೈಸ್. ಅದನ್ನ ಲಿಂಕ್ ಮಾಡ್ಕೊಂಡು ಒಟ್ಟು ಹಿಂಗೆ ಮೂವಿ ಹೆಸರು ಅದು ಸಿಂಹಾದ್ರಿ ಸಿಂಹ. ಇದು ಆ್ಯಕ್ಷನ್ ಸಿಂಹಾದ್ರಿ ಸಿಂಹ. ಮರಿಯಪ್ಪ ಸೂರ್ಯವಂಶ. ಸೂರ್ಯವಂಶದ ಮರಿಯಪ್ಪ ತಗೊಂಡು ಸಿಂಹಾದ್ರಿ ಒಂದು ಆ್ಯಕ್ಷನ್ ತಗೊಂಡು ಮರಿಯಪ್ಪ. ಆಯ್ತು, ಕೆಲಸ ಮಾಡು, ಪೇಮೆಂಟ್ ಕಟ್ ಮಾಡ್ತೀನಿ. ಮರಿಯಮ್ಮ ಆಯ್ತಮ್ಮ. ಮರಿಯಮ್ಮ ಬೇಗ ಬಿಡಿಸು, ಕ್ಲೀನಾಗಿ ಬಿಡಿಸ್ಬೇಕು, ಇಲ್ಲ ಪೇಮೆಂಟ್ ಕೊಡಲ್ಲ. ಕೆಲಸ ಮರಿಯಪ್ಪ ಒಳಗಡೆ. ಮರಿಯಮ್ಮ ಮಾಡ್ತಾ ಇದ್ದೀವಿ.
ಎಲ್ಲ ಫಿಕ್ಸ್ ಆಗಿದೆ, ಟೇಬಲ್ ಎಲ್ಲ ಫಿಕ್ಸ್ ಆಯಿತು. ನಿಂದೊಂದು ಬಾಕಿ ಐತಿ, ಬೇಗ ಬೇಗ ಮುಗಿಸಿ ಒಳಗಡೆ ಕೆಲ್ಸಕ್ಕೆ ಹೋಗ್ಬಿಡು. ಹಾಂ ಆಯ್ತಾ? ಡಬಲ್ ಪೇಮೆಂಟ್ OT ಮಾಡಿ ಇವತ್ತು. ಗಂಟೆಗೆ 200 ರೂಪಾಯಿ. 400 ರೂಪಾಯಿ ಕೊಡ್ತೀನಿ. ನಮ್ದು ಮಾಡಿಲ್ಲ ಅಂದ್ರೆ ನಡೀತದೆ. ನಿಂದು OT ಮಾಡಲೇಬೇಕು. ಹಾಂ 2 ಚಿಪ್ಸು 1 ಚಾಕ್ಲೇಟಿಗೆ ಸೇಲ್ ಆಗಿಬಿಡ್ತೀಯ ನೀನು. ಹಾಂ ಅಷ್ಟೇ. ನಮ್ಗೆ 2 ಕಬಾಬ್ ಪೀಸು ದೇವ್ರ ಪೂಜೆ ಮಾಡ್ತೀವಿ ಅಲ್ವಾ? ಕಬಾಬ್ ಬಂತೆ. ಅದಕ್ಕೆ ನಾವು ಕೆಲಸ ಮಾಡಲ್ಲ ಈಗ. ಗೈಸ್ ರಂಗೋಲಿ ನೋಡಿ ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡಿ guys, ಎಷ್ಟ್ ಚೆನ್ನಾಗಿದೆ. ಗೈಸ್ ಲಕ್ಷ್ಮೀ ಕೂರ್ಸೋಕ್ಕೆ ಟೇಬಲ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ದೀವಿ. ಆ ಸ್ಟೂಲ್ ಮೇಲೆ ಗೈಸ್ ಲಕ್ಷ್ಮಿ ಕೂರ್ಸೋದು. ಈಗ ಮುಂದೆಗಡೆ ಪ್ರಸಾದ, ಹಣ್ಣು, ದೀಪ ಎಲ್ಲ ಇಡೋಕ್ಕೆ ಜಾಗ ಬಿಟ್ಟಿದ್ದೀವಿ ಗೈಸ್. ಬಿಸಿ ಮ್ಯಾನ್, ಯುವರ್ ಮಾಮ್ ವಾಸ್ ಬಿಸಿ. ಕೂರ್ಸ್ಬಿಟ್ಟವ್ರ ಅವ್ವ ಫೋನ್ ಮಾಡೈತಲ್ಲ. ಬಾಬಾ ನೋಡ್ತಾರೆ. ಅಯ್ಯೋ ಅಯ್ಯ ಎಲ್ಲಿ ತರ್ಸಿ ಕಟ್ ಮಾಡ್ಬಿಡ್ತೀನಿ. ಹೋಗಿ ಸೈಡಿ. ಮರಿಯಪ್ಪ ಹಿಂದೆ ನಿಂತು ಮಾತಾಡೋ. ಹಾಂ ಮ್ಯೂಟ್ ಮಾಡ್ತೀನಿ. ಬೇಡ ಬೇಡ ಬೇಡ, ಅಂಕಲ್ ನೋಡ್ತಾರವ. ಮರಿಯಪ್ಪ ಬರೆಯಮ್ಮ ಹೋಗು. ಓಟಿ ಕಟ್ ಮಾಡ್ತೀನಿ, ಬಾ ಕೆಲಸ ಮಾಡ್ಬಾ. ಓಟಿ ಕೊಡ ಬೇಗ 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 ಕೆಲಸ ಮಾಡು. ಬರೀ ಸುಮ್ಮನೆ ನಿಧಾನಕ್ಕೆ ಓಟಿ ಜಾಸ್ತಿ ಬರ್ತದೆ ಅಂದ್ಬಿಟ್ಟು ನಿಧಾನಕ್ಕೆ ಮಾಡೋದಲ್ಲ. ಹಾಂ ನಾನೇ ಏನಾದ್ರು ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳ್ಬೇಕು ನನಗೆ. ಹಾಂ ಬೇಗ ಬೇಗ ಮಾಡಬೇಕು. ಟಿಪ್ಸು ಕೊಡ್ತೀವಿ ಬಿಡು, ಅದನ್ನು ಕೊಡ್ತೀವಿ. 100 ರೂಪಾಯಿ ಟಿಪ್ಸು, ಬೆಳಗ್ಗೆ ಟೀ 1 ಬಿಸ್ಕೆಟ್ ಕೊಟ್ಟು ಕಳಿಸ್ತೀವಿ. ಟೀ, ಹಾಲು, ಕಾಫಿ ಎಲ್ಲ ಇರುತ್ತೆ. ಏನು ಬೇಕು ಹುಡ್ಕೋ, ಕುಡಿಲಿಲ್ಲ ಅಂದ್ರೆ ಏನಿಲ್ಲ ಆಯ್ತಾ. ಬಸ್ ಚಾರ್ಜಿಗೆ ದುಡ್ಡು ಕೊಟ್ಟು ಕಳಿಸ್ತೀವಿ. ಓ ಫ್ರೀ. ಆಟೋಗೆ ಬೇಕಲ್ಲ ಇಲ್ಲಿಂದ. ಹಾಂ ಹಾಂ ಇದೇ ಆಫೀಸು. ಮನೆ ಕೆಲ್ಸಕ್ಕೆ ಬಂದಿದ್ದೆ ನೀನು. ಹಾಂ ಈ ಸಲ ಕ್ಲೀನಾಗಿ ಮಾಡಿದ್ರೆ ನೆಕ್ಸ್ಟ್ ಸಲ ಕರ್ಕೋತೀವಿ. ಇಲ್ಲ ಕರೆಯಲ್ಲ ನೋಡು. ಕ್ಲೀನಾಗಿ ವರ್ಕ್ ಮಾಡು. ಮಾಡಿಲ್ಲ ಅಂದರೆ ಪೇಮೆಂಟ್ ಕಟ್ಟು. ಹಾಂ ಇದ್ದಾರೆ ಇನ್ನೊಬ್ರು ಇದ್ದಾರೆ. ಇವ್ರದ್ದು ಓಟಿ ಇದೆ. ಎಲ್ಲರಿಗೂ ಓಟಿ ಇವತ್ತು. ನಿಮ್ದು ಫಸ್ಟ್ ಶಿಫ್ಟು. ಹಾಂ ನಂದು ಮುಗ್ದಿದೆ ಆಲ್ರೆಡಿ. ಇದೊಂದು ಎಲೆ ದೊಡ್ಡದಾಯ್ತಲ್ಲ. ಸೆಂಟ್ರು ಮದ್ಯದ ಈಗ ಕ್ರಾಸ್ ಆದಂಗೆ ಅದೊಂದು ಸೆಂಟ್ರು ತಂದು ಎಲೆ ಅಂತೆ. ಸೆಂಟ್ರು ಈ ಕಡೆಗೆ ಬಂದ್ಬಿಡೋದು. ಐತಲ್ಲ ಫಸ್ಟೇ ಬಿಡ್ಬೇಕಾದ್ರೆ ಹೇಳಿದೆ ಮೊಬೈಲ್ ಬಿಟ್ಬಿಡ್ರಿ. ಹಾಂ ಸರಿ ಮರಿಯಪ್ಪ ನನ್ನ ಫೋನ್ ನೋಡ್ಕೊ. ಬೆಳಿಗ್ಗೆ ಮಲಿಕ ಮಾಡು, ಕೆಲಸ ಮಾಡು ಬೇಗ ಬೇಗ. ರೈಸ್ ಎಲ್ಲ ರೆಡಿ ಆಗಿದೆ. ಇದು ಚೆನ್ನಾಗಿಲ್ಲ ಮಾಂಸ. ಅಲ್ಲಿ ಕಳಸ ಒಂದು ಕೂರಿಸಿದ್ರೆ ಮುಗಿತು. ಕಳಸ ಕೂರಿಸಿ ಡೆಕೋರೇಷನ್ ಮಾಡಿದ್ರೆ ಎಲ್ಲ ರೆಡಿ. ಇವಳು ಹೆಚ್ಚಿಗೆ ಮಾತಾಡ್ತಾಳೆ ಗೈಸ್. ಪೇಮೆಂಟ್ ಕಟ್ ಮಾಡಿ ಗೈಸ್ ಇವಳ್ದು. ಯಾವ ನಾಯಿಗೆ ಬೇಕು ನಿಮ್ಗೆ ಋಣ?
ನಿನ್ನ ಹತ್ರ ಕೆಲಸ ಮಾಡ್ತೀವಿ ಅನ್ಕೊಟ್ಟಿದ್ಯಾ? ಮಾಡ್ತಾ ಇದೆಯಲ್ಲ, ಕ್ಲೀನಾಗಿ ಮಾಡು. ನೆಕ್ಸ್ಟ್ ಸಲ ಕರಿಯಂಗಿರ್ಲಿ. ಇಲ್ಲ ಅದು ಯಾವ್ದು ಎಣ್ಣ ಲಾಸ್ಟ್ ಸಲ ಮಾಡಿದ್ದು ಬೇಡದು ಅಂದ್ಬಿಟ್ಟಾರ. ಆಯ್ತಾ? ಅಯ್ಯೋ ಅಯ್ಯೋ ಅಯ್ಯೋ. ಗೈಸ್, ಮರಿಯಪ್ಪ ಇಲ್ಲಿ ತೋರಣ ಕೊಡ್ತಾ ಇದ್ದಾನೆ. ಎಲೆನ ಇವನು ಕಟ್ತಾ ಇದ್ದಾನೆ. ಈಗ ಅನಿಸ್ತಾ ಇದೆ ತೇಜಸ್ ಅವರೇ, ಈಗ ಅನಿಸ್ತಾ ಇದೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಇಲ್ಲಿ ನೋಡಬೇಕು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಅನ್ನಿಸ್ತು. ಕೆಲಸ ಮಾಡೋಕ್ಕೆ ಹುಮ್ಮಸ್ ಬರ್ತಿದೆ ಅಲ್ವಾ? ಫುಲ್ಲು ಜಾಸ್ತಿ ಮಾಡಿದಷ್ಟು ಜಾಸ್ತಿ ಪೇಮೆಂಟು. ಪೇಮೆಂಟ್ ನಾವೇ ಕೊಡೋದಲ್ವಾ? ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಮ್ಮನೆ ಕೆಲಸ ನಾವು ಮಾಡ್ತಾ ಇದೀವಿ, ನಮ್ಗೇನು ಅನ್ನಿಸ್ತಿಲ್ಲ. ನೀನು ನನ್ನ ಕೈ ಬಾಳೆ ತೋರಿಸ್ ಗೈಸ್, ಫುಲ್ಲು ನಮಗೆ ಸಿಂಹಾದ್ರಿ ಸಿಂಹ ಫಿಲಮ್ದು ವೈಬ್ ಬರ್ತಾ ಇದೆ ನಮಗೆ. ಆ ಫಿಲಮ್ ನೋಡ್ಬಿಟ್ಟು ನೆನ್ನೆ ಬರೀಯಮ್ಮ ಅರ್ಧಕ್ಕೆ ಬಿಟ್ಟಿದೀಯಾ, ಫುಲ್ ಮುಗಿಸು. ಯಾಕೆ ಕೈ ನೋಯ್ತೈತೆ, ಕಾಲು ನೋಯ್ತೈತೆ ಎಲ್ಲ ಹೇಳಂಗಿಲ್ಲ. ಹಾಂ ಹಾಂ, ರೆಸ್ಟ್ ತಗೋ, ಟೀ ಕುಡಿ. ಟೀ ಕುಡಿದು ರೆಸ್ಟ್ ಮಾಡು. ನೋಡಿ ಗೈಸ್, ಇವನು ಯಜಮಾನ ಅನ್ಕೊಂಡು ಆಡಾಡ್ಕೊಂಡು ತೋರಣ ಕಟ್ಟೆ ಮುಗಿಸ್ಬಿಟ್ಟ. ಫಿನಿಶ್ ಗೈಸ್. ಕಂಪ್ಲೀಟ್ ಆಗಿ ಎಲ್ಲ ಮುಗಿಸೋಳೆ. ರಂಗೋಲಿ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಮುಗ್ದೈತೆ ಗೈಸ್. ನೋಡಿ ಗೈಸ್ ಹೆಂಗೈತೆ. ಬೆಳಿಗ್ಗೆ ಬಂದ್ಬಿಟ್ಟು ಅಮ್ಮ ದುಡ್ಡು ಕಲೆಕ್ಟ್ ಮಾಡ್ಕೊಂಬನೆ, ಆಯ್ತಾ? ಮುಗೀತ ನಿನ್ನ ಕೆಲಸ, ಹೊರಡ್ಬೋದು ಮನೆಗೆ. ಟೀ ಕಾಫಿ ಏನಾದ್ರು ಬೇಕಿದ್ರೆ ಅಲ್ಲಿ ಹೊರಗಡೆ ಇಟ್ಟಿರ್ತೀವಿ, ಕುಡ್ಕೊಂಡು ಹೋಗ್ಬಿಡು. ಹಾಂ, ಆಯ್ತಾ? ಪಟ ಅಂತ ಅದನ್ನು ರೆಡಿ ಮಾಡು. ಸರಿ, ಇನ್ನು ಯಾವ ಸೀರೆ ಉಡಿಸ್ಬೇಕಂತಾನೆ ಗೊತ್ತಾಯ್ತಲ್ಲ. ಹಾಲೆ 2 ಗಂಟೆ ಆಯಿತು ನೈಟು. ಹಾಂ, नमोस्तु भूतनायिकायै ॐ सर्वभूतहितप्रदायै नमः मायै नमः ॐ चन्द्रवदनायै नमः ॐ चन्द्रायै नमः ओम चंद्ररूपाय नमः। ओम इंदिराय नमः। ओम इंदुशीतलाय नमः। इसको कई के चल कर दिन तो अशोक कुमार का बता के आने के अशोक कुमार ಇನ್ನೊಂದು ಹಚ್ಚ ಬೆಲ್ಲ
ಸುದ ಹೋದ ಎಲ್ಲರೂ ನೋಡ್ತಾರೆ ಬ್ಲಾಗು. ನಮ್ಮ ಆಂಟಿ ಕಾಫಿ ಕುಡಿತಾ ಇದ್ದಾರೆ ಅಂತ. ಯಾವ್ದು ಬೇಕವ? ಉಪ್ಪಿಟ್ಟು ಯಾವ ಬಿಟ್ಟು ನೋಡಿಲ್ಲ ರವೆ ರವೆ ಆದರೆ ದೋಸೆ ಪೆಟ್ಟು ಕೊಟ್ಟರೆ ದೋಸೆ ಪಾಯಿ ಕಂಟಿನ್ಯೂ ಮಾಡಿ ನೀನು. ನೋ ಕಮೆಂಟ್ಸ್, ಮಾತೇ ಬರಲ್ಲ. ವಿಡಿಯೋ ಮುಂದೆ ಮಾತೇ ಬರಲ್ಲ. ಲಿಖಿತ್ ಕೆ ಅವರು ಅರ್ಶಿನ ಕುಂಕುಮ ತಗೊಳಕ್ ಬಂದವ್ರೆ ಗೈಸ್. ಕರಿ ಅಂಕರಿಗೆ ಸರ್ಪ್ರೈಸ್. ಬಾ ಬಾ ದರ್ಶ್ ಲಿಕ್ಕಿ ಬಾ. ಹಾಂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದ ಬಾ ಸುಮ್ಮನೆ ಸುಮ್ಮನೆ ಬನ್ನಿ. ಬ್ಯಾಂಕ್ 7 ಗಂಟೆ ಬಿಟ್ರೆ ಬಂದ್ಮೇಲೆ ನಿಮ್ಗೆ ಮೆಸೇಜ್ ಮಾಡಿ ನಿಮ್ಗೆ ಹೇಳ್ತಿರ್ತಾರಲ್ಲ. ಸರಿನಾ ಇದು? ಹಾ, ನಿನ್ನೆನೋ ಊಟ ಇವತ್ತು ಊಟ ಒಬ್ಬನೇ ಮಾಡ್ತಾ ಇದ್ದೀರಾ? ಶಾಂತ ಜೀವಿಲ್ಲ ಆಯ್ತಾ? ಅಯ್ಯೋ, ಇನ್ನೂ ಒಳ್ಳೇದಾಯ್ತು ಈಗ. ನೋಡಿ ನೋಡಿ ಹಂಗೆ ಈಗ ಯಾರು ಗೊತ್ತಿಲ್ಲ, ಯಾರೋ ಬಂದಿದ್ದು, ಸರಿ ಹೋಗವ. ಅವು ದೊಡ್ಡ ಮುಂಗಿರ ಮಾಡ್ತೀನಿ. ಕಾಣಿಸ್ತಲ್ವಾ? ಬಾ ಅವ್ವ ಅವಾಗಲೇ ಅಣ್ಣ ಮಾತು ಇಲ್ಲ. ಅಶೋಕು ಅಂತ ಇವನು ಬೆಂಗಳೂರಲ್ಲೇ ಬಂದೆ, ಮನೆಗೆ ಕರ್ಕೊಂಡು ಬಂದಿದ್ದು. ಆರ್ಡರ್ ದೊಡ್ಡದೈತೆ, ನಮ್ಗೆ ಬೇಡ ಇದು. ರಿಟರ್ನ್ ಮಾಡು. ರಿಟರ್ನ್ ಮಾಡು. ಇದು ಆರ್ಡರ್ ದೊಡ್ಡದೈತೆ, ನಮ್ಗೆ ಚಿಕ್ಕದ್ ಕಳ್ಸು. ಚಿಕ್ಕದ್ ಕಳ್ಸು ನಮ್ಗೆ. ಲಿಕ್ಕಿನ ಚೆನ್ನಾಗಿದೆ. ಅನ್ಕೊಂಡಿರ್ಲಿಲ್ಲ ಬಿಡು ನಾನು. ಈಗ ಒಂದು 50 ಸಲ ಫೋನ್ ಹೊಡೆದಿದ್ದೆ, ಅಣ್ಣ ಏನು ಹೇಳಿದ, ಬತ್ತಾಯಿದ್ದೀನಿ 10 ನಿಮಿಷ ಅಂತ ಬಂದ. 100 ಕೋಟಿ ಹೊತ್ತು. ಹೊಡಿ ಹೊಡಿ, ಈಗ ಇದು ಅರ್ಶಿನ ಹಾಕಿ ಕುಂಕುಮ ಹಾಕಿ. ಸರಿ. ಹಾಂ, ನಿಂದೆ ಕ್ರೆಡಿಟ್. ಗೈಸ್, ಇವಳೆ ಸರ್ಪ್ರೈಸ್ ವಿಸಿಟ್ ಕೊಡ್ಸೋಳು ಅವ್ರ ತಮ್ಮನ್ನ. ಥ್ಯಾಂಕ್ ಯು ಹೇಳು. ಹಾಂ, ಪೂರ್ತಿಗೆ ಏನಂತ ಗೊತ್ತಾ? ಹೋಗೋಣಂಗಿಲ್ಲ, ಸುಮ್ಮನೆ ಅಂತೆ ಪೂರ್ತಿ. ಅವ್ರು ಕೇಳುತ್ತೆ ಜನ, ಬೇಕಾದ್ರೆ ನಾನೇ ಒಪ್ಸಿ ಕಳ್ಸಿರೋದು ಅನ್ನ. ಅಪ್ಪು ಫೋನ್ ಮಾಡಿ ಮಗ ಹೇಳಿಲ್ಲ ಅವಳು ಹೇಳಿದ್ಲ. ಜಡ್ಜ್ಮೆಂಟ್ ಕೊಟ್ಟಿರೋದೇ ಕೋರ್ಟಿಗೆ ಅಪ್ಪೀಲ್ ಹಾಕ್ಬಿಟ್ಟು ವಾದ ಮಾಡೋಳು ಇವಳು. ಬೇಲ್ ಹಾಕಿ ಕಳ್ಸ್ಕೊಟ್ಟಿದ್ದೀನಿ ಅವ್ರಿಗೆ. ಹೆಂಗೆ ಗುಡ್ ಗುಡ್. ತಿನ್ಕೊಬಿಡಿ ಅವ್ರನ್ನೇ. ತಿನ್ಕತಿ. ಗೈಸ್, ನನ್ನ ತಮ್ಮಗೊಂದು ಏನು ಸನ್ಮಾನ ಕಾರ್ಯಕ್ರಮ ಇದೆ ನೋಡಿ.
ನಡಿಗೆ ಸದ್ಯಕ್ಕೆ ಸಾಯಂಕಾಲ ನೋಡ್ಕೊಂಡ್ರಾಯ್ತು. ಸೈಡ್ ಬರ್ರಿ. ಏಯ್ ಯೇಸುವ ದೇವ್ರು ಇಂದ್ರ ಅಂತ ನಮ್ಮಪ್ಪ ನನ್ಗಿಟ್ರೆ ಹೆಸರು ನಾನು ಗಾಡಿ ಇಟ್ಟಿದ್ದೀನಿ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಈ ಐರಾವತ ಬಂದ್ರೆ ಬಿರುಗಾಳಿ. 15 ಮೆಸೇಜ್ ಜಾಸ್ತಿ ಹುಡುಗಿ ಮೆಸೇಜ್ ಮಾಡ್ತಾನೆ. ಜಾಸ್ತಿ ಹುಡುಗಿರು ಏನಪ್ಪ ಮನೆ ಕಡೆ ಎಲ್ಲ ಚೆನ್ನಾಗವ್ರ? ವಿನ್ನಿಂಗ್ ಸ್ಪೀಚ್ ಕೇಳು. ನೀವು ಅಟ್ ಎ ಟೈಮ್ ಅಷ್ಟು ಹುಡುಗಿರ ಜೊತೆ ಮೆಸೇಜ್ ಮಾಡ್ತೀರಲ್ಲ, ಹೇಗೆ ಸಾಧ್ಯ? ಯಾರಲ್ಲ ಇದು ಸಾಧನೆ. ತೋಳೆಲ್ಲ ಮಾತಾಡಲ್ಲ ಜಾಸ್ತಿ ಮಾತಾಡ್ತೀರಾ? ದೊಡ್ಡವ್ರು ಅದೆಲ್ಲ ಮಾಡ್ತೀಯಾ?